ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಜೀವಶಾಸ್ತ್ರದ ಪ್ರಮುಖ ಅಧ್ಯಯನ ಶಾಖೆಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಎಕ್ರಾಲಜಿ ಅಂದರೆ ಉಣ್ಣೆ ಮತ್ತು ಸಣ್ಣ ಹುಳುಗಳ ಅಧ್ಯಯನ. ಏರಿಯೋಬಯಾಲಜಿ ಅಂದರೆ ಜೀವಿಯ ಗಾಳಿಯ ಮಾದರಿಯ ಅಧ್ಯಯನ. ಎನಿಮಲ್ ಹಸ್ಬೆಂಡರಿ ಅಂದರೆ ಸಾಕು ಪ್ರಾಣಿಗಳ ಅಧ್ಯಯನ. ಅರಿಥ್ರಾಲಜಿ ಅಂದರೆ ಕೀಲುಗಳ ಅಧ್ಯಯನ. ಬ್ರಯೋಲಜಿ ಅಂದರೆ ಆವಾಸ ಸಸ್ಯಗಳ ಅಧ್ಯಯನ. ಬಯೋಮೆಟ್ರಿ ಅಂದರೆ ಜೀವಶಾಸ್ತ್ರದಲ್ಲಿ ಗಣಿತದ ಅಧ್ಯಯನ. ಕಾರ್ಸಿನಾಲಜಿ ಅಂದರೆ ಕಠಿಣ ಚರ್ಮಿಗಳ ಅಧ್ಯಯನ. ಕಾರ್ಸಿನೋಮೆಟಾಲಜಿ ಅಂದರೆ ಕ್ಯಾನ್ಸರ್ ರೋಗದ ಅಧ್ಯಯನ. ಕಾಂಡ್ರಾಲಜಿ ಅಂದರೆ ಮೃದ್ವಸ್ಥಿಗಳ ಅಧ್ಯಯನ. ಕ್ರ್ಯಾನಿಯಾಲಜಿ ಅಂದರೆ ತಲೆಬುರುಡೆಯ ಅಧ್ಯಯನ. ಕಾಂಕ್ರಾಲಜಿ ಅಂದರೆ ಮೃದ್ವಂಗಿಗಳ ಚಿಪ್ಪಿನ ಅಧ್ಯಯನ. ಕ್ರಯೋಬಯಾಲಜಿ ಅಂದರೆ ಮೃತ ಜಲಚರಗಳ ಅಧ್ಯಯನ. ಟೀಲಾಲಜಿ ಅಂದರೆ ಜೀವಿಗಳ ಗುಣಲಕ್ಷಣ. ಡರ್ಮೆಟಾಲಜಿ ಅಂದರೆ ಚರ್ಮದ ಅಧ್ಯಯನ. ಎಂಡೋಕ್ರೈನಾಲಜಿ ಅಂದರೆ ನಿರ್ನಾಳ ಗ್ರಂಥಿಯ ಅಧ್ಯಯನ. ಎಪಿಡೆಮಯಾಲಜಿ ಅಂದರೆ ಸಾಂಕ್ರಾಮಿಕ ರೋಗದ ಅಧ್ಯಯನ. ಎಂಜೈಮಾಲಜಿ ಅಂದರೆ ಕಿಣ್ವದ ಅಧ್ಯಯನ. ಜಿರೆಂಟಾಲಜಿ ಅಂದರೆ ವಯಸ್ಸಿನ ಅಧ್ಯಯನ. ಹೆಲ್ಮಿಂಥಾಲಜಿ ಅಂದರೆ ಪರಾವಲಂಬಿ ಹುಳುಗಳ ಅಧ್ಯಯನ. ಹರ್ಪೆಟಾಲಜಿ ಅಂದರೆ ಸರೀಸೃಪಗಳ ಅಧ್ಯಯನ. ಇಕ್ವಿಯಾಲಜಿ ಅಂತಂದರೆ ಮೀನಿನ ಅಧ್ಯಯನ. ಇಮ್ಯುನೋಲಜಿ ಎಂದರೆ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯ ಅಧ್ಯಯನ. ಕಾಲೋಲಾಜಿ ಅಂತಂದರೆ ಮಾನವನ ಸೌಂದರ್ಯದ ಅಧ್ಯಯನ. ಕ್ಯಾರಿಯಾಲಜಿ ಅಂದರೆ ಜೀವಕೋಶದ ಕೋಶಕೇಂದ್ರದ ಅಧ್ಯಯನ. ಮೆಲಕಾಲಜಿ ಅಂದರೆ ಮೃದ್ವಂಗಿಗಳ ಅಧ್ಯಯನ. ಮಲೇರಿಯಾಲಜಿ ಅಂತಂದರೆ ಮಲೇರಿಯಾ ಕಾಯಿಲೆಯ ಅಧ್ಯಯನ. ಮೆಮಾಲಜಿ ಅಂದರೆ ಸಸ್ತನಿಗಳ ಅಧ್ಯಯನ. ಮಾಸ್ಟಾಲಜಿ ಅಂದರೆ ಸ್ತನಗಳ ಅಧ್ಯಯನ. ಮಿರೆಮಿಕಾಲಜಿ ಅಂತಂದರೆ ಇರುವೆಗಳ ಅಧ್ಯಯನ. ಓಪಿಯಾಲಜಿ ಅಂದರೆ ಹಾವಿನ ಅಧ್ಯಯನ. ಆರ್ಗನಾಲಜಿ ಅಂದರೆ ಅಂಗಗಳ ಅಧ್ಯಯನ. ಓಟೋಲ್ಯಾರಿಂಗಾಲಜಿ ಅಂದರೆ ಕಿವಿ ಮತ್ತು ಗಂಟಲಿನ ಅಧ್ಯಯನ. ಪ್ಯಾರಾಸೈಟಾಲಜಿ ಅಂದರೆ ಪರಾವಲಂಬಿ ಜೀವಿಗಳ ಅಧ್ಯಯನ. ಪ್ಯಾರಾಜುವಾಲಜಿ ಅಂದರೆ ಸ್ಪಂಜ್ ಪ್ರಾಣಿಗಳ ಅಧ್ಯಯನ. ಫ್ರಿನಾಲಜಿ ಅಂದರೆ ಮಿದುಳಿನ ಅಧ್ಯಯನ. ಫಿಲೋಜೆನಿ ಅಂದರೆ ವಿಕಾಸದ ಅಧ್ಯಯನ. ಪಿಸಿಕಲ್ಚರ್ ಅಂದರೆ ಮೀನುಗಳ ಸಾಕಾಣಿಕೆ. ರೆನಾಲಜಿ ಅಂದರೆ ನಾಸಿಕದ ಅಧ್ಯಯನ. ಸಾರ್ಕಾಲಜಿ ಅಥವಾ ಮಿಯಾಲಜಿ ಅಂದರೆ ಸ್ನಾಯುವಿನ ಅಧ್ಯಯನ. ಸಾರಾಲಜಿ ಅಂದರೆ ಹಲ್ಲಿಗಳ ಅಧ್ಯಯನ. ಸ್ಪಿಗ್ಮಾಲಜಿ ಅಂದರೆ ನಾಡಿ ಮಿಡಿತ ಮತ್ತು ನಾಡಿ ಬಡಿತದ ಅಧ್ಯಯನ. ಸ್ಪ್ಯಾಂಕ್ನಾಲಜಿ ಅಂದರೆ ಅಂಗಗಳ ಒಳಪದರಿನ ಅಧ್ಯಯನ. ಸಿಂಡೆಸ್ಮಾಲಜಿ ಅಂತಂದರೆ ಅಸ್ಥಿರಜ್ಜಿನ ಅಧ್ಯಯನ. ಟೆಕ್ಟಾಲಜಿ ಅಂದರೆ ಪ್ರಾಣಿ ದೇಹದ ಸಂಘಟನೆ. ಟೆರೆಟಾಲಜಿ ಅಂದರೆ ವಿಕೃತ ದೇಹದ ಅಧ್ಯಯನ. ಟಾರ್ಪಿಡಾಲಜಿ ಅಂದರೆ ಶಾರ್ಕ್ ಮತ್ತು ರೇ ಮೀನಿನ ಅಧ್ಯಯನ. ಟ್ರೊಫಾಲಜಿ ಅಂದರೆ ಪ್ರಾಣಿ ಪೋಷಣೆಯ ಅಧ್ಯಯನ. ಯೂರಾಲಜಿ ಅಂದರೆ ವಿಸರ್ಜನಾಂಗ ವ್ಯೂಹದ ಅಧ್ಯಯನ. ಎಂಬ್ರಿಯಾಲಜಿ ಅಂದರೆ ಭ್ರೂಣದ ಅಧ್ಯಯನ. ಆಪ್ಥಮಾಲಜಿ ಅಂದರೆ ಕಣ್ಣಿನ ಅಧ್ಯಯನ. ಪ್ಯಾಲಿಯೋಂಟಾಲಜಿ ಅಂದರೆ ಪಳವಳಿಕೆಗಳ ಅಧ್ಯಯನ. ಓರೋಲಜಿ ಅಂದರೆ ಪರ್ವತಗಳ ಅಧ್ಯಯನ. ಫೈಕಾಲಜಿ ಅಂದರೆ ಶೈವಲಗಳ ಅಧ್ಯಯನ. ಆಂಥ್ರೋಫಾಲಜಿ ಅಂದರೆ ಮನುಷ್ಯನ ಅಧ್ಯಯನ. ಈಕಾಲಜಿ ಅಂದರೆ ಪರಿಸರದ ಅಧ್ಯಯನ. ಇಷ್ಟು ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ GPS ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.